सुलग्ना सावधान सोमोर्तो सावधान श्री लक्ष्मी नारायण ध्यान सावधान ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಯಾವುದೋ ಮನೆ ವಿಡಿಯೋ ಮಾಡಿ ತೋರಿಸ್ತಿದ್ದಾಳೆ ಅಂತ ಅನ್ಕೊತಿದ್ದೀರಾ? ಹೌದು ಫ್ರೆಂಡ್ಸ್, ಲಾಸ್ಟ್ ಇಯರು ನಮ್ಮನೆ ಗೃಹಪ್ರವೇಶ ಮಾಡಿದ್ವಿ. ಸೊ ಅದರದ್ದೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವು ಜಾಸ್ತಿ ವೀಡಿಯೋಸ್ ಎಲ್ಲ ಏನು ಮಾಡಿಸಿರಲಿಲ್ಲ, ಜಾಸ್ತಿ ಫೋಟೋಸ್ಗಳೇ ಇದರಿಂದ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇನ್ನೂ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಾಸ್ಟ್ ನಾವು ಗೃಹಪ್ರವೇಶದಲ್ಲಿ ಇನ್ನೊಂದು ದಿವಸ ಏನು ಹೋಮಗಳೆಲ್ಲ ಮಾಡ್ತಾರಲ್ವ, ಅದನ್ನೆಲ್ಲ ಅವರು ನಾರ್ಮಲ್ ಒಂದು ವಾಸ್ತುಶಾಂತಿ ಹೋಮ ಮಾಡಿಸ್ತಾರೆ. ಬಟ್ ಇಲ್ಲಿ ಇವರು ಎಲ್ಲ ಹೋಮಗಳನ್ನ ರಾತ್ರಿನೇ ಮಾಡಿಸ್ಬಿಟ್ರು. ಯಾಕೆಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಬೇಗ ಪೂಜೆ ಎಲ್ಲ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಜನ ಎಲ್ಲ ಬಂದುಬಿಡ್ತಾರಲ್ವ. ಸೊ ಅದಕ್ಕೆ ಅವರು ಪೂರ್ಣಾಹುತಿ ಏನೇನಿದೆ ಎಲ್ಲನೂ ನೈಟೇ ಮಾಡಿಬಿಟ್ರು. ನಾವು ಏನಪ್ಪ ಇದು ನೈಟೇ ಎಲ್ಲ ಮಾಡಿಬಿಟ್ರಲ್ಲ ಅಂತ ಕೇಳಿದ್ವಿ. ಯಾವಾಗಾರ ಮಾಡ್ಬೋದು, ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಸೊ ನೈಟೇ ಹೋಮಗಳೇನಿದೆ, ಗಣಪತಿ ಹೋಮ, ವಾಸ್ತುಶಾಂತಿ ಹೋಮ, ನವಗ್ರಹ ಅದೆಲ್ಲ ಪ್ರತಿಯೊಂದು ನೈಟೇ ಮಾಡಿಬಿಟ್ರು. ಇದಾದಮೇಲೆ ವಾಸ್ತುಗೆ ಬಲಿದಾನ ಮಾಡಬೇಕಲ್ವ, ನೈಟು ವಾಸ್ತುಶಾಂತಿ ಮಾಡಿರ್ತಾರಲ್ವ. ಸೊ ದೇವತೆಗಳಿಗೆಲ್ಲ ಫಸ್ಟು ನಾವಿಲ್ಲ ಅನ್ನದ ಕೆಂಪನ್ನ ಎಲ್ಲ ಮಾಡಿರ್ತಾರಲ್ಲ, ಸೊ ಅದನ್ನೆಲ್ಲ ಮಾಡಿದ್ರು. ಅದಾದಮೇಲೆ ನಾರ್ಮಲಾಗಿ ಇದು ನಮ್ಮನೆ ಅಂತ ನಾವು ಕೈಲಿ ತಮ್ಮನ್ನ ಪ್ರೆಸ್ ಮಾಡ್ತೀವಲ್ಲ, ಸೊ ಅದನ್ನೆಲ್ಲ ಮಾಡಿಕೊಂಡ್ವಿ. ಇದ್ರದ್ದು ಏನು ವೀಡಿಯೋಗಳು ನಾವು ಮಾಡ್ಕೊಂಡಿಲ್ಲ. ಸೊ ಅವಾಗೆಲ್ಲ ಬರೀ ಫೋಟೋಗ್ರಾಫರ್ಗೆ ಮಾತ್ರ ನಾವು ಹೇಳ್ಕೊಂಡಿದ್ವಿ. ಫೈನಲಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದವರೆಲ್ಲ ಒಂದೊಂದು ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡ್ಕೊತಾ ಇದ್ದೀವಿ. ಮಕ್ಕಳುಗಳು ನಾರ್ಮಲಾಗಿ ರೆಡಿ ಆದ್ರೂ ಸಹ ಫೋಟೋಗೆ ಸಿಗೋದೇ ಕಷ್ಟ. ಅದರಲ್ಲೂ ಒಂದು ಸ್ವಲ್ಪ ಟೈಮ್ ಸಿಕ್ತು. ಸೊ ಅದರಿಂದ ಮಕ್ಕಳನ್ನೆಲ್ಲ ಒಂದೊಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ. ಮತ್ತು ಮಾರ್ನಿಂಗು ಸತ್ಯನಾರಾಯಣ ಪೂಜೆ ಇತ್ತು, ಬೇಗನೆ ಇತ್ತು. 5 ಗಂಟೆ 5:30ಗೆ ಹೊಸ್ಲು ಪೂಜೆ ಎಲ್ಲ ಮಾಡ್ತಾರಲ್ವ. ಸೊ ಅದಕ್ಕೆ ನೈಟು ಆದಷ್ಟು ಒಂದು 8:30ಗೆ ಎಲ್ಲನೂ ಹೋಮಗಳೆಲ್ಲ ಮುಗಿಸ್ಕೊಂಡ್ಬಿಟ್ರು. ಇದಾದಮೇಲೆ ನಾವು ಇನ್ನೇನು ಬೇರೆ ಏನು ಕೆಲಸ ಇರಲ್ವಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನೈಟು ಲಕ್ಷ್ಮಿಗೆಲ್ಲ ಸೀರೆ ಉಡ್ಸೋದೆಲ್ಲ ಇತ್ತು, ಅದೆಲ್ಲ ನಮಗೆ ಹೇಳಿದರು. ಅದನ್ನೆಲ್ಲ ಮಾಡೋದಕ್ಕೆ ಅರೌಂಡು 3 ಗಂಟೆ ಆಗೋಗಿತ್ತು. ಸೊ 3 ಗಂಟೆ, ಇನ್ನು ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದು ಎಲ್ಲ ಪೂಜೆ ಮಾಡಬೇಕಿತ್ತಲ್ವ. ಸೊ ಇದು ಸ್ಟಾರ್ಟ್ ಆಗಿದೆ ನೋಡಿ, 5 o'clock ಆಗಿದೆ ಅಂದ್ಕೊಂಡಿದ್ದೀನಿ. ಅವರು ಮೊದಲನೇದಾಗಿ ಹೊಸ್ಲಿಗೆಲ್ಲ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಕಾಯಿನ್ಗಳೆಲ್ಲ ಮಾಡ್ತೀವಲ್ಲ, ಅದನ್ನೆಲ್ಲ ಅವರು ಮಾಡ್ತಾಯಿದ್ರು. ಅವರು ಏನೇನು ಪೂಜೆ ಮಾಡಬೇಕು ಅನ್ನೋದಿರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಹೇಳ್ತಿದ್ರು. ನಮ್ಮ ಮಾವರು ಅದನ್ನೆಲ್ಲ ಮಾಡ್ತಾಯಿದ್ರು. ओम देवताभ्यो नमो नमः। गंधद्वारांतरा पुरुषामि कास्मेले
गन्धद्वारां तदादृशां नित्यपुष्टाङ्गणेशम् ईश्वरे सर्वोदानन्दामि योक्ष्वे गन्धादिगन्धासर्पयामेन सर्वमङ्गलमाङ्गल्ये शिवे सर्वार्थसाधके शरण्यं त्र्यम्बके देवे नमोस्तुते सिन्दूराते सुन्दरासर्पयामे देवताभ्यो नमो नमः या गङ्गो या देवी या शान्तिमत्प्रदाय या गुरुदेवताभ्यो नमो नमः पुष्पमालिकार्तय पुष्पमालिका समर्पयामि देवताभ्यो नमो नमः पुष्पमालिकार्तय पुष्पमालिका समर्पयामि महादेवताभ्यो नमो नमः गुणवासं देवता ब्रह्मदेवताभ्यो नमो नमः ಹೊಸ್ಲು ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಹಾಗೆ ತುಳಸಿ ಕಟ್ಟೆಗೂ ಎಲ್ಲ ಪೂಜೆ ಮಾಡಿಸಿದ್ರು. ಇದಾದಮೇಲೆ ಅವರು ಒಂದೊಂದಾಗಿ ಏನಿದೆ ಅವ್ರು ಏನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡಿಸ್ತಾಯಿದ್ರು. ಇದಕ್ಕೆ ಮುಂಚಿತವಾಗಿ ಅವ್ರು ನಮಗೆ ಹೇಳಿದರು, ಯಾವುದೇ ಒಂದು ಹೊಸ ಮನೆ ಹೋಗೋದೇ ಆಗಲಿ, ನಾವು ಬಾಡಿಗೆ ಮನೆಗೆ ಹೋದ್ರೂ ಅಷ್ಟೇ, ನಾವು ನಮ್ಮ ಜೊತೆಯಲ್ಲಿ ದವಸ ಧನಧಾನ್ಯಗಳನ್ನು ತಗೊಂಡೇ ಹೋಗಬೇಕು. ಯಾವುದೇ ಮನೆಗೆ ಹೋಗಲಿ, ಬಾಡಿಗೆ ಮನೆಗಾದರೂ ಅಷ್ಟೇ, ಓನ್ ಹೌಸ್ಗೂ ಆದರೂ ಅಷ್ಟೇ, ನಾವು ಯಾವುದೇ ಮನೆಗೆ ಹೋದರೂ ಒಳ್ಳೆಯದಾಗಲಿ, ನಮ್ಮದು ಜೀವನ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋದಕ್ಕೋಸ್ಕರನೇ ನಾವು ಹೊಸ ಮನೆಗೆ ಹೋಗೋದು. ಸೊ ಅದರಿಂದ ಬಾಡಿಗೆ ಮನೆ ಆದರೂ ಅಷ್ಟೇ, ಸ್ವಂತ ಮನೆ ಆದರೂ ಅಷ್ಟೇ, ನಾವು ಮೊದಲನೇದಾಗಿ ಮನೇಲಿ ಏನು ನಾವು ಕಾಳುಗಳು ಯೂಸ್ ಮಾಡ್ತೀವಿ, ಸಕ್ಕರೆ, ಉಪ್ಪು, ಬೆಲ್ಲ, ಹುಣಸೆಹಣ್ಣು, ಕಾಯಿನ್ಸು, ದಿನ ಅಕ್ಕಿ, ದಿನಸಿ ಸಾಮಾನುಗಳು ಏನೇನು ಬೇಕು ಅದನ್ನೆಲ್ಲ ತೊಗೊಳ್ಳಿ ಅಂತ ಮುಂಚೆನೇ ಹೇಳಿದರು. ಮೊದಲನೇದಾಗಿ ನಾವು ಹೊಸ್ಲು ಪೂಜೆ ಮಾಡಿದ ಮೇಲೆ ಅವರು ನಮಗೆ ಒಂದು ಕನ್ನಡಿ ಕೊಟ್ಟಿದ್ದರು. ನಾವು ಮನೆಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ನಾವು ಕನ್ನಡಿಯಲ್ಲಿ ನಮ್ಮದು ಏನಿದೆ ವಾಸ್ಕಾಲ್ ಇದೆಯಲ್ಲ ಅದನ್ನು ಅದರಲ್ಲಿ ನೋಡಿ ಅಂತ ಹೇಳಿದರು. ಏನಕ್ಕೆ ಅಂದರೆ ಅವರು ದೃಷ್ಟಿ ಆಗಬಾರ್ದು ಏನೋ ಒಂದು ಹೇಳಿದ್ರು. ಇದರಲ್ಲಿ ನನಗೆ ಟೈಮ್ ಆಗಿತ್ತಲ್ವ, ಅದರಲ್ಲಿ ಏನು ಕೇಳ್ಕೊಳ್ಳೋಕೆ ಹೋಗಿಲ್ಲ. ಹಾಗೆ ಅವರು ಹೊಸ್ಲಿಂದ ಒಳಗಡೆ ನಾವು ಮನೆಯಿಂದ ಪ್ರವೇಶ ಮಾಡಬೇಕಾದ್ರೆ ಅಕ್ಕಿ ಬೆಲ್ಲ ಅಲ್ವಾ ಇಡೋದು ಅಂತ ನಾನು ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಅಕ್ಕಿ ಬೆಲ್ಲ ಇಡೋದು ಹೊಸ್ದಾಗಿ ಮದುವೆಯಾಗಿ ಬರ್ತಾವಲ್ಲ ಅವ್ರಿಗೆ ಇಡೋದು. ಇದು ನಾವು ಮನೆ ಗೃಹ ಪ್ರವೇಶ ಮಾಡ್ತಿರೋದ್ರಿಂದ ನಾವು ಅಕ್ಕಿ ಮೇಲೆ ನಿಂಬೆಹಣ್ಣೆ ಇಡೋದು ಅಂತ ಅವ್ರು ಹೇಳಿದ್ರು. ಬಟ್ ನನಗೆ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಓಕೆ, ಅವ್ರು ಹೇಳಿದ್ಮೇಲೆ ನಾವೇನು ಹೇಳೋಕ್ಕಾಗುತ್ತೆ ಅಂತ ಓಕೆ ನಾವು ಅಂದ್ವಿ. ಹೀಗೆ ನಮ್ಮ ಅತ್ತೆಯವರು ಕೈಯಲ್ಲಿ ದವಸ ಧಾನ್ಯಗಳನ್ನು ನಾವಾಗಲೇ ಹೇಳಿದಾಗ ಅಕ್ಕಿ, ಬೇಳೆ, ಉಪ್ಪು, ಸಕ್ಕರೆ, ಬೆಲ್ಲ ಮತ್ತು ಹುಣಸೆಹಣ್ಣು, ಕಾಯಿನ್ಸ್ಗಳು ಏನೇನಿದೆ ಎಲ್ಲ ಒಂದು ತಟ್ಟೆಗೆಲ್ಲ ಹಾಕಿಟ್ಕೊಂಡಿದ್ರು. ಅವರು ಅದನ್ನು ಈಗ ನಾವು ಮನೆ ಒಳಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಅವರು ಸ್ತೋತ್ರಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ನಾರಾಯಣ ಧ್ಯಾನ ಸಾವಧಾನ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸುಲಗ್ನ ಸಾವಧಾನ ಸೋಮೋರ್ತೋ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ तन्नो लक्ष्मी नरसिंह प्रचोदयात्. सुलग्न सावधान सोमोर्तो सावधान श्री लक्ष्मी नारायण ध्यान सावधानात्. कल्याणात्यात्राय कामितात् प्रदायिने श्रीमद् वेंकटनाथाय श्रीनिवासाय मंगलम्. सुलग्न सावधान सोमोर्तो सावधान श्री लक्ष्मी नारायण ध्यान सावधानात्. ओम मेघानांच घटो घंटिका भाकुल्लोन भको भको भाको भको भक्षिका विद्वत्प्रिया शिखे शिखे शापम देवता ब्रह्म रवसेवताभ्यो नमो नमः. लक्ष्मी देवताभ्यो नमो नमः. ओम हरे
ಓಂ ದೇವರಾಭ್ಯೋ ನಮಃ. ಬಲಗಾಲಕ್ಕೆ ಒಳಗಡೆ ಬನ್ನಿ, ಆದರೆ ಒಂದು ಬಲಗಾಲಿನ ಹೋದ್ಮೇಲೆ ಮತ್ತೆ ಹಿಂದೆ ಹೋಗಬಾರ್ದು ಅಂತ ಮತ್ತೆ ಅವ್ರಿಗೆ ಹೇಳ್ತಾಯಿದ್ರು. ಒಂದು ಸತಿ ನಾವು ಕಾಲಿಂದ ನಾವು ಸೇರಿ ಏನು ಇಟ್ಟಿರ್ತೀವಿ ಅದನ್ನು ಒಂದು ಸತಿ ನಾವು ಮುಂದೆ ಮಾಡಿದ್ಮೇಲೆ ಮುಂದಕ್ಕೆ ಹೋಗಬೇಕು, ಹಿಂದೆ ಯಾವುದೇ ಕಾರಣಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು. ಸೊ ಅದೇ ರೀತಿ ಅವರು ಟ್ರೈನರು ಹಾಗೆ ಮತ್ತೆ ಅವರು ಮಾಡಿದ್ರು. ಇದಾದಮೇಲೆ ನಮ್ಮ ಮಾವವರು ಫೋಟೋ ತೊಗೊಂಡು ನಮಗೆ ಕೈಯಲ್ಲಿ ಜೀರಿಗೆ ಏನೋ ಕೊಟ್ಟಿದ್ದರು, ಅದನ್ನು ಸರಿಯಾಗಿ ನೆನಪಾಗ್ತಾಯಿಲ್ಲ ಏನು ಅಂತ. ಅದನ್ನು ಹಾಕಿಬಿಟ್ಟು ನಾವು ಮುಂದೆ ಹೋಗಿ ಬಲ್ದಾಗಲಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಹೋಪ್ಫುಲಿ ಮನೆಯ ಗೃಹ ಪ್ರವೇಶ ವಸ್ತು ಪೂಜೆ ಎಲ್ಲ ಆಯಿತು. ಫೈನಲಿ ಎಲ್ಲರೂ ಏನು ನೆಂಟರು ಆಲ್ಮೋಸ್ಟ್ ನೈಟೇ ಎಲ್ಲ ಉಳ್ಕೊಂಡಿದ್ದವರು ರಿಲೇಷನ್ಸ್ ಎಲ್ಲ ಇದ್ದರು, ಅವರು ಸಹ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಬೆಳಿಗ್ಗೆ ಪೂಜೆ ಮಾಡಬೇಕಾದ್ರೆ ಮಕ್ಕಳು ಯಾರೂ ಎದ್ದಿರಲಿಲ್ಲ, ಯಾಕೆಂದರೆ ಅಲ್ಲಿ 5 to 6:30 ಒಳಗಡೆ ಪೂಜೆ ಮಾಡಬೇಕು ಅಂದಿದ್ರು. ಸೊ ನೈಟೆಲ್ಲ ಮಲಗೋದು ಮಕ್ಕಳು ಲೇಟಾಗಿತ್ತು. ಸೊ ಅವ್ರು ಎದ್ದಿರಲಿಲ್ಲ. ಅಷ್ಟೊತ್ತಿಗೆ ನಾವು ಅವ್ರು ಎದ್ದೇಳೋದಕ್ಕೆ 8 o'clock ಆಗಿತ್ತು ಅನಿಸುತ್ತೆ. ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿದೋಗಿತ್ತು. ನೆಕ್ಸ್ಟು ಆಲುಕ್ಸ ಕಾರ್ಯಕ್ರಮ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ನಮ್ಮ ಮಾವ ಅತ್ತೆಯವರೆಲ್ಲ ಮಾಡಿದ್ರು. ಇದಾದಮೇಲೆ ನಾವು ರೆಡಿ ಆಗೋಣ. ಇದು ಅಮ್ಮ ಕೊಟ್ಟು ಸೀರೆಲೇ ನಾವು ಮನೆ ತುಂಬಿಸ್ಕೊಳ್ಳೋದಕ್ಕಿಂತ ಮುಂಚೆ ಗೃಹ ಪ್ರವೇಶದಲ್ಲಿ ಕೊಟ್ಟಿದ್ದರು. ಸೊ ಅದನ್ನು ಉಟ್ಕೊಂಡ್ಬಿಟ್ಟಿದ್ದೆ ನಾನು ಆಲ್ರೆಡಿ. ಮತ್ತು ಇವರು ಗೃಹ ಪ್ರವೇಶಕ್ಕೆ ನಮ್ಮನೆಯವ್ರು ಕೊಡಿಸಿ ಸೀರೆನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೆ. ಸೊ ಅದರಲ್ಲಿ ಏನಿದೆ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ರಲ್ವ, ಲಕ್ಷ್ಮೀನಾರಾಯಣನ ಹಾಗೆ ಗಣೇಶನ ಎಲ್ಲ ಕೂರಿಸಿ ಸ್ಥಾಪನೆ ಮಾಡಿದರು. ಸತ್ಯನ ಪೂಜೆಗೆಲ್ಲ ರೆಡಿ ಮಾಡಿದರು. ಇದ್ರದ್ದು ವಿಡಿಯೋ ಎಲ್ಲ ಏನು ಮಾಡಿಸಿಲ್ಲ. ಸೊ ಹೋಪು ಬರೀ ಫೋಟೋಸ್ ಇತ್ತು. ಸೊ ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ನೋಡಿ ನಮ್ಮ ಮನೆ ಗೃಹ ಪ್ರವೇಶದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ನಿಮಗೆ ಹೇಗೆ ಅನ್ನಿಸ್ತು, ಏನಾರು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲನ್ನು ನೋಡ್ತಾ ಇರಿ, ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ. ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾನು ಸಹ ರೆಡಿಯಾಗಿ ಬಂದೆ. ನಾನಿಲ್ಲಿ ಮೆಂತ್ಯ ಕಲರ್ ಸ್ಯಾರಿಗೆ ಪಿಂಕ್ ಬಾರ್ಡ್ರ್ ತೊಗೊಂಡಿದ್ದೀನಿ ಸ್ಯಾರಿ. ಸೊ ಇದ್ರ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಗೆಸ್ಟ್ಗಳೆಲ್ಲ ತುಂಬ ಜನ ಬಂದಿದ್ದರು. ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಫೋಟೋಗ್ರಾಫರು ಬರೀ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಳ್ತಾಯಿದ್ರು. ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು. ನಮಗಂತೂ ತುಂಬ ಖುಷಿ ಆಯಿತು. ಅಮ್ಮ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ಗಳು, ಇವರೆಲ್ಲ ನನ್ನ ಫ್ರೆಂಡ್ಸು ಎಲ್ಲ ಬಂದಿರು. ನಮಗೂ ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು? ನಿಮಗೇನಾರು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡೋದ್ರಿಂದ. ಫೈನಲಿ ನಮ್ಮ ಹಸ್ಬೆಂಡ್ ಅಂತೂ ನನ್ನ ಕೈಗೆ ಸಿಕ್ಕಿರಲಿಲ್ಲ. ಏಕೆಂದರೆ ನಮ್ಮ ಅತ್ತೆ ಮಾವ ಸ್ವಲ್ಪ ಅವರೇ ಎಲ್ಲ ಪೂಜೆ ಕೂತಿದ್ದರಿಂದ ಓಡಾಟ ಕೆಲಸಗಳೆಲ್ಲ ಬ್ಯುಸಿಯಾಗಿತ್ತು. ಒಂದೇ ಒಂದು ಫೋಟೋಗೋಸ್ಕರ ಮಾತ್ರ ನನಗೆ ಸಿಕ್ಕಿದ್ದು ಕ್ಲಿಕ್ ಮಾಡ್ಕೊಳ್ಳೋಕ್ಕೆ. ಫಂಕ್ಷನ್ಗಳಲ್ಲಿ ಅವರು ಸ್ವಲ್ಪ ಗಾಬರಿನ ಮಾಡ್ಕೊಂಡ್ಬಿಡ್ತಾರೆ, ಏಕೆಂದರೆ ಕೆಲಸಗಳು ಜಾಸ್ತಿ ಇರುತ್ತೆ. ನಾವು ಮೇಲ್ಗಡೆ ಬ್ಯುಸಿಯಾಗಿದ್ವಿ, ಅವರು ಕೆಳಗಡೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಮಾಡಬೇಕಿತ್ತು. ಸೊ ಅದರಲ್ಲಿ ಬ್ಯುಸಿಯಾಗಿದ್ದರು. ನಾನು ನನ್ನ ಮಕ್ಕಳೆಲ್ಲ ಒಂದು ಫೋಟೋ ಕ್ಲಿಕ್ ಮಾಡಿದ್ವಿ. ಕೊನೆಗೆಲ್ಲ ಸತ್ಯನ ಪೂಜೆ ಎಲ್ಲ ಮುಗಿದ್ಮೇಲೆ ಆರತಿ ಎಲ್ಲ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಯೋದಕ್ಕೆ ಅರೌಂಡ್ 12:30 ಆಗಿದೆ. ಅಷ್ಟೊತ್ತಿಗೆಲ್ಲ ಗೆಸ್ಟು ನೆಂಟರೆಲ್ಲ ಬಂದಿರೋ ಅವ್ರಿಗೆ ಎಲ್ಲ ಆರತಿ ಎಲ್ಲ ಕೊಟ್ಟು ಪೂಜೆನ ಮುಗಿಸ್ಕೊಳ್ತಾ ಇದ್ದೀವಿ. ಇದು ನಮ್ಮ ಮನೆಯ ಗೃಹ ಪ್ರವೇಶದ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ನಮ್ಮ ಚಾನಲ್ನ ಹೆಚ್ಚು ನೋಡ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.